ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೂತಾಯಿ ಮೀನಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನೀವು ಫಸ್ಟ್ ಟೈಮ್ ಮೀನು ಸಾರು ಮಾಡಬೇಕನ್ಸಿದ್ರೆ ಖಂಡಿತ ಈ ರೀತಿ ಮಸಾಲೆಯನ್ನು ರೆಡಿ ಮಾಡಿಬಿಟ್ಟು ಸಾರನ್ನು ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಬರುತ್ತೆ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದ್ರಂತನೂ ಗೊತ್ತಾಗಲ್ಲ, ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಇದು ಖಂಡಿತ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಳ್ಬೇಕು ಅನಿಸುತ್ತೆ. ನಾನಿಲ್ಲಿ ಬೂತಾಯಿ ಮೀನು ಸಾರು ಮಾಡಲಿಕ್ಕೆ ಅರ್ಧ kg ಆಗೋಷ್ಟು ಬೂತಾಯಿ ಮೀನು ಇದೆ ನೋಡಿ. ಇದನ್ನೀಗ ನಾನು ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಇಲ್ಲಿ ಅರ್ಧ kg ಫಿಶ್ ಇರೋದು. ನೀವು 1 kg ಫಿಶ್ ತಗೊಬಂದರೂ ಮಸಾಲೆ ಹಾಕುವ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಮತ್ತು ಎಲ್ಲ ಮಸಾಲೆ ಸೇಮ್ ಇರುತ್ತೆ. ಮಸಾಲೆ ಪ್ರಮಾಣ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪು ಹುಳಿ ಖಾರವನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ಫಿಶನ್ನು ಚೆನ್ನಾಗಿ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು. ನಾವು ಮಸಾಲೆ ರುಬ್ಬುವಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನೊಂದು 10 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಮೆಣಸಿನಕಾಯಿಯನ್ನು ಬೇಯಲಿಕ್ಕೆ ಇಟ್ಟಿದ್ದೆ ನಾನೀಗ. ನೀವು ಖಂಡಿತ ಈ ರೀತಿ ಮಸಾಲೆಯನ್ನು ರೆಡಿ ಮಾಡಿ ಒಮ್ಮೆ ಫಿಶ್ ಸಾರು ಮಾಡಿಕೊಂಡ್ರೆ ನಿಮಗೆ ಅಷ್ಟು ಇಷ್ಟನೂ ಆಗುತ್ತೆ, ಇಷ್ಟು ರುಚಿಯಾಗಿಯೂ ಅನಿಸುತ್ತೆ, ಪಟ್ಟನೆ ಆದಂಗೂ ಅನಿಸುತ್ತೆ. ಮತ್ತು ಒಂದು ಟೊಮೆಟೊವನ್ನು ಕೂಡ ಬೇಯಿಸ್ಕೊಳ್ಳಿಕ್ಕೆ ಇಟ್ಟಿದ್ದೆ. ಟೊಮೆಟೊ ಮತ್ತು ಮೆಣಸಿನಕಾಯನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಈಗ ನಾನು ಇದು ಚೆನ್ನಾಗಿ ಮೆತ್ತಗಾಗುವ ಹಾಗೆ ಬೇಯಿಸ್ಕೊಳ್ಬೇಕು ನೋಡಿ. ಮೆಣಸಿನಕಾಯಿ ಚೆನ್ನಾಗಿ ಕುದೀತಾ ಇದೆ ನೀರು. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಇಡೋಣ. ಅದೇ ರೀತಿ ಟೊಮೆಟೊ ಕೂಡ ಚೆನ್ನಾಗಿ ಕುದ್ದು ಮೆತ್ತಗಾಗಿದೆ. ಅದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ಒಂದು 5-6 ಚೂರು ಮೆಣಸಿನ್ಕಾಯಿ ಅಂದರೆ ಗಾಂಧಾರಿ ಮೆಣಸಿನ್ಕಾಯನ್ನು ಈಗ ನಾನು ಬೆಚ್ಚಗೆ ಮಾಡ್ಕೊಳ್ತೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಅದರ ಟೇಸ್ಟು ಇನ್ನಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಗಾಂಧಾರಿ ಮೆಣಸಿನ ಪರಿಮಳ ಅಂತೂ ಸೂಪರಾಗಿರುತ್ತೆ. ಈಗ ನೋಡಿ ಈ ರೀತಿ ಅದನ್ನು ಹುರಿದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಎಣ್ಣೆ ಹಾಕಲಿಲ್ಲ, ಹಾಗೆಯೇ ಹುರಿದಂಥದ್ದು. ಇಲ್ಲಿ 1 ಸ್ಪೂನ್ ಆಗುವಷ್ಟು, ಒಂದೇ 1 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಳ್ತಾ ಇರೋದು ನಾನೀಗ. ಈಗ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳೋಣ. ನಾನು ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಲಿಲ್ಲ, 1 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೆ. ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇರೋದು. 1 ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಬೂತಾಯಿ ಮೀನಾಗಿರೋದ್ರಿಂದ ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಬೇಕನ್ಸುತ್ತೆ. ಹಾಗೆ ಮೆಣಸಿನ್ಕಾಯನ್ನು, ಹಸಿ ಮೆಣಸಿನ್ಕಾಯನ್ನು ಕೂಡ ಹುರಿದು ಹಾಕ್ತಾಯಿದ್ದೆ. ಆನಂತರ ಈ ಕಡೆ ತಣ್ಣಗಾಗಿದೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತೇನೆ. ಈಗ ಮಸಾಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ, ಅದೇ ರೀತಿ ಹಸಿ ಮೆಣಸಿನ್ಕಾಯನ್ನು ಹುರಿದು ಹಾಕಿದ್ದೆ. ಈಗ ಮಸಾಲೆಗಳನ್ನು ಹಾಕ್ಕೊಳ್ತಾ ಇರೋದು. ಮೊದಲಿಗೆ ನಾನಿಲ್ಲಿ ಕೊತ್ತಂಬರಿ ಕಾಳು 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೆ. ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು, ಒಂದು 25 ಕಾಳು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅಂದಾಜಲ್ಲಿ. ನಂತರ ಒಂದು 1/4 ಚಮಚ ಆಗುವಷ್ಟು ಜೀರಿಗೆ, ಒಂದು 10-20 ಮೆಂತ್ಯ ಕಾಳನ್ನು ಹಾಕಿದೆ. ಅವನ್ನೆಲ್ಲವನ್ನು ಹುರಿದಂಥ ಮಸಾಲೆಗಳು, ಯಾವುದು ಹಸಿ ಹಾಕಲಿಲ್ಲ, ಅವನ್ನೆಲ್ಲ ಡ್ರೈ ಆಗಿ ಹುರ್ಕೊಂಡಿರೋದು. ಮೆಣಸಿನ್ಕಾಯನ್ನು ಬೇಯಿಸ್ಕೊಂಡಿರೋದು. ಈಗ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ನೋಡಿ. ಬೇಯಿಸ್ಕೊಂಡಂಥ ಟೊಮೆಟೊವನ್ನು ಹಾಕಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಆಗಿ ಇದನ್ನು ರುಬ್ಕೊಳ್ಬೇಕು. ಈಗ ಮಸಾಲೆ ರುಬ್ಬಿದ್ದಾಗಿದೆ. ಈಗ ಒಂದು ಪಾತ್ರೆ ತೊಗೊಂಡು ಒಂದು 2-3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು 1 ಸ್ಪೂನು ಸಾಸಿವೆ ಹಾಕಿದ್ದೆ. 1/4 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೆ. ಆನಂತರ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ ನಾನಿಲ್ಲಿ. ಅರ್ಧ ಈರುಳ್ಳಿಯನ್ನು ಹಾಕ್ತಾ ಇರೋದು. ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗ್ತಾ ಇದ್ದಂಗೆ 1 ಟೊಮೆಟೊವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೇನೆ. ಈಗ ನಾನು ಈಗ ಫ್ರೈ ಆಗಿದೆ, ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ. 1 ಟೊಮೆಟೊ, 1 ಹಸಿಮೆಣಸಿನ್ಕಾಯಿ, ಇದು ಖಾರ ಇದೆ, 1 ಹಾಕಿದ್ದೆ, ಹುರಿದು ಕೂಡ ಹಾಕಿದ್ದೆ. ಆನಂತರ 1 ಇಂಚ್ ಆಗೋಷ್ಟು ಶುಂಠಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿದ್ದೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕೀಗ. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. 100% ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಈಗ ಫ್ರೈ ಆದ ನಂತರ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆ ರುಬ್ಬಿದಂಥ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೀರು ಹಾಕಿದ್ರ ಮೊದಲೇ ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆದ ನಂತರ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇರೋದು ನೋಡಿ. ನೀರು ತುಂಬಾ ತೆಳ್ಳಗಾಗೋದೇನು ಬೇಡ, ಸ್ವಲ್ಪ ದಪ್ಪವಾಗಿಯೇ ಇರಲಿ. ಹಾಗೆ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ. ಈಗ ಮುಚ್ಚಿಬಿಟ್ಟು ಈ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ. ಈಗ ಮಸಾಲೆಯನ್ನು ಕುದೀತಾ ಇದೆ.
ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಮಸಾಲೆ ಕುದ್ದ ನಂತರ ಉಪ್ಪು ಮತ್ತು ಅರಿಶಿಣದ ಹುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಳ್ಳೋಣ. ಈಗ ಫಿಶ್ ಹಾಕಿಬಿಟ್ಟು ಮತ್ತೆ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮಸಾಲೆನೂ ಕುದ್ದಿರುತ್ತೆ, ಫಿಶ್ಶೂ ಬೇಗನೆ ಬೆಂದ್ಬಿಡುತ್ತೆ. ಈಗ ಚೆನ್ನಾಗಿ ಕುದೀತಾ ಇರುವಾಗ ಈ ರೀತಿ ಅಲಗಾಡಿಸ್ಕೊಳ್ತಾ ಇರಬೇಕು, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ನಾವು ಕೈಯಲ್ಲಿ ಆ ಕಡೆ ಈ ಕಡೆ 2 ಬಟ್ಟೆ ಹಿಡಿದು ಅಲಗಾಡಿಸ್ಕೊಳ್ಬೋದು. ನಾವು ಸೌಟಲ್ಲಿ ಈ ರೀತಿ ಮಗ್ಚಾಡೋದ್ರಿಂದ ಫಿಶ್ ಕಟ್ಟಾಗುತ್ತೆ, ಹಾಗಾಗಿ ನಿಧಾನವಾಗಿ ಅಲಗಾಡಿಸ್ಕೊಳ್ಬೇಕು, ಮಗ್ಚಾಡ್ಕೊಳ್ಬೇಕು ಸೌಟಲ್ಲಿ. ಈಗ ಚೆನ್ನಾಗಿ ಫಿಶ್ ಸಾರು ಕುದ್ದು ಕೂಡ ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಬೂತಾಯಿ ಮೀನು ಸಾರು ರೆಡಿಯಾಗಿದೆ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ರೆಸಿಪಿ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.